ಅಂದರೆ ಫ್ರೆಂಡ್ ಅಂತ ಅರ್ಥ. ಇಷ್ಟು ಕೊರಿಯನ್ ಕಲ್ತಿಲ್ಲ ಅಂದರೆ ಹೆಂಗೆ ಹೇಳಿ, ಹೆಂಗೆ? ನಾನು ನಿಮ್ಮ ಪಟಾಕಿ ಶ್ರುತಿ. ನಮಸ್ಕಾರಗಳು ಎಲ್ಲರಿಗೂ. ವೆಲ್ಕಮ್ ಸಾರಂಗೆ. ಇದು ನನ್ನ ಅಚ್ಚುಮೆಚ್ಚಿನ ಶ್ರುಗಲ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನೀವು ಬಹಳ ದಿನಗಳಿಂದ ಕಾತುರದಿಂದ ಕೇಳ್ತಿರುವ ಒಂದು ಪ್ರಶ್ನೆಗೆ ಉತ್ತರನ ನೀಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಪ್ರಶ್ನೆ ಏನು ಅಂದರೆ, ಶ್ರುತಿ ಕೆಲಸ ಹೇಗೆ ಸಿಗೋದು? ಶ್ರುತಿ ಕೆಲಸ ಸಿಕ್ಕ ಮೇಲೆ ಪ್ರಮೋಷನ್ ಹೇಗೆ ಸಿಗೋದು? ಶ್ರುತಿ ಕೆಲಸ ಪ್ರಮೋಷನ್ ಸಿಕ್ತು ಸರಿ, ಆದರೆ ಸರ್ಕಾರಿ ನೌಕರಿ ಹೇಗೆ ಸಿಗೋದು? ವೆಲ್, ಆ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ಸಂಚಿಕೆಯಲ್ಲಿ ಉತ್ತರನ ತಗೊಳ್ಳೋಣ. ಬಟ್ ಅದಕ್ಕೂ ಮುನ್ನ ನೀವೇನು ಮಾಡಬೇಕಾಗಿದೆ? ಕರೆಕ್ಟ್, ಹಿಟ್ ದಿ ಸಬ್ಸ್ಕ್ರೈಬ್ ಬಟನ್. ಸದ್ಯಕ್ಕೆ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಬಟನು. ಕೆಲವೊಂದು ದಿನಗಳಲ್ಲಿ ಅದನ್ನು ಚಾರ್ಜ್ ಮಾಡಿದ್ರು ಮಾಡಬಹುದು. ಯಾರು ಮೇಡಮ್ ಅಂದರೆ ಹೇಳೋಕ್ಕಾಗಲ್ಲ, ಬದಲಾವಣೆಗಳು ಹೆಂಗಾಗ್ತಿದೆ ನೋಡಿ. ಫ್ರೀ ಆಗಿರುವಾಗ ತೊಗೊಂಡ್ಬಿಡ್ಬೇಕು ಲಬಕ್ ಅಂತ, ಗೊತ್ತಾಯ್ತಾ? ಈಗ ನಾನು ಫ್ರೀ ಮಾಹಿತಿಯನ್ನು ನೀಡ್ತಿದ್ದೀನಿ. ಫಸ್ಟ್ ಆಫ್ ಆಲ್, ಕಾಯಕವೇ ಕೈಲಾಸ ಅಂತ ಬಂದಾಗ ಕೆಲಸ ಹುಡುಕ್ಬೇಕಾಗತ್ತೆ, ಕರೆಕ್ಟಾ? ದಿ ರೈಟ್ ಆಪರ್ಚುನಿಟೀಸ್, ಅವಕಾಶಗಳು ನಮ್ಮನ್ನು ಇಲ್ದಿದ್ರೆ ಹುಡ್ಕೊಂಡು ಬರಬೇಕಾಗತ್ತೆ. ಅದು ಎರಡೂ ಆಗಬೇಕು ಅಂದರೆ ಅದಕ್ಕೆ ಯಾರು ಕಾರ್ಯಕರ್ತರು? ಸಂಬಡಿ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಹೂ ಈಸ್ ದಟ್ ಸಂಬಡಿ ಶ್ರುತಿ ಅಂತ ಕೇಳಿದ್ರೆ, ಒಂದು ನಾವು, ಎರಡನೇದು ಅವನು ಅಂದರೆ ಸೂರ್ಯ. ಪಳ ಅಂತ ಹೊಳೆಯುವ ಸೂರ್ಯನ ಪ್ರಭಾವ ಜೀವನದ ಮೇಲೆ ಇದ್ದರೆ ಕಾಯಕವೇ ಕೈಲಾಸ ಬಹಳ ಸುಲಭವಾಗಿ ಸಿಗತ್ತೆ. ಈಗ ಯಾಕೆ ಅಂತ ನೀವು ಕೇಳಬಹುದು. ಐ ಟೆಲ್ ಯು, ಸೂರ್ಯೋದಯ ಯಾವ ದಿಕ್ಕಿನಲ್ಲಿ ಆಗೋದು? ಕರೆಕ್ಟ್, ದಿ ಸನ್ ರೈಸಸ್ ಇನ್ ದಿ ಈಸ್ಟ್. ಈಸ್ಟ್ ಸೂರ್ಯನ ದಿಕ್ಕು. ಈಸ್ಟ್ ಇಸ್ ಗವರ್ನ್ಡ್ ಬೈ ನಂಬರ್ 1. ಈಸ್ಟು, ಆ ಪೂರ್ವ ದಿಕ್ಕಲ್ಲಿ ನೀವು 1 ಅಂತ ಕಿತ್ತಲೆ ಬಣ್ಣದಲ್ಲಿ ಒಂದು ನಂಬರನ್ನು ವೈಟ್ ಶೀಟ್ ಆಫ್ ಪೇಪರ್ ಮೇಲೆ ಬರೆದು ಅಂಟಿಸಿದ್ರೆ ಕೆಲಸದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ. ಮತ್ತೊಂದು ಕಾರಣ ಯಾಕಪ್ಪ ಅಂದರೆ, ಆ ಒಂದು ಜಾಗ, ಸೂರ್ಯನ ದಿಕ್ಕು, ಪೂರ್ವ ದಿಕ್ಕು ಈಸ್ ದ ಪ್ಲೇಸ್ ಫಾರ್ ನೆಟ್ವರ್ಕಿಂಗ್. ಸೊ ನೆಟ್ವರ್ಕಿಂಗ್ ಆದ್ರೇ, ಜನಗಳ ಒಂದು ಪರಿಚಯ ಆದ್ರೇ ಕೆಲಸದ ಅವಕಾಶ ಸಿಗೋಕ್ಕೆ ನಿಮ್ಗೊಂದು ಅವಕಾಶ ಸಿಗುತ್ತೆ. ಇವಾಗ ನಾನು ಮೀಡಿಯಾ ಪ್ರೊಫೆಷ್ನಲ್ಲ. ಈಗ ಯೋಚನೆ ಮಾಡಿ, ನಾನು ಯಾವುದೋ ಒಂದು ಆ್ಯಡನ್ನು ಶೂಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಅಂತ. ನಾನು ಯಾರೊಂದಿಗೇನೂ ಮಾತುಕತೆನೂ ಮಾಡಿದೆ, ಯಾರೊಂದಿಗೇನೂ ಒಂದು ಸಂವಹನ ನಡೆಸದೇ ಇದ್ದರೆ ಹೌ ಆಮ್ ಐ ಗೋಯಿಂಗ್ ಟು ಗೆಟ್ ಅನ್ ಆಪರ್ಚುನಿಟೀಸ್ ಯಾವಾಗ ಬರುತ್ತೆ? ಈ ಥರ ಏನೋ ಒಂದು ಮಾತಿಗೆ ಬಂದಾಗ, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತೀರಲ್ಲ, ನೀವು ಆ್ಯಡ್ ಶೂಟ್ಸಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಎಸ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ನಾನು ಹೇಳಿದಾಗ, ಓಕೆ ಇದಕ್ಕೆ ಮಾಡ್ತೀರಾ ಅಂತ ಯಾರೋ ಕೇಳಿದಾಗ, ಅಲ್ಲಿಂದ ಅಲ್ಲಿ ಮಾತು ಬೆಳ್ಕೊಂಡು ಹೋಗಿ ಅದು ಒಂದು ಅವಕಾಶಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಸರಿಯಾದ ವ್ಯಕ್ತಿಗಳ ಜೋಡಣೆ ಆಗೋದಕ್ಕೆ ಕಾರಣಕರ್ತ ಅಂದರೆ ಸೂರ್ಯ. ಕಾರಣಕರ್ತ ಅಂದರೆ ದಿ ಈಸ್ಟ್ ಡಿರೆಕ್ಷನ್. ನನ್ನ ಫೋನಲ್ಲಿ ಒಂದು ಕಾಂಪಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇಟ್ಸ್ ಹಾರ್ಡ್ಲಿ 4 or 5 MB ಫ್ರೀಯಾಗಿ ಸಿಗುತ್ತೆ ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ. ಫಸ್ಟ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. iOS ಫೋನ್ಸ್ ಇರುವವರಿಗೆ ಕಾಂಪಸ್ ಅನ್ನೋದು ಇಸ್ ಆಲ್ರೆಡಿ ಇನ್ಬಿಲ್ಟ್ ಇನ್ ಯುವರ್ ಫೋನ್. ಸೊ ನೀವೇನು ಮಾಡಬೇಕು, ಇದು ಬ್ರಹ್ಮಸ್ಥಾನ ಅಂದರೆ ನಾನು ನಮ್ಮ ಮನೆಯ ನಡುವಿನಲ್ಲಿ ರೈಟ್ ಎಟ್ ದಿ ಸೆಂಟರ್ ಕೂತ್ಕೊಂಡಿದ್ದೀನಿ. ಈ ಒಂದು ಜಾಗದಲ್ಲಿ ಕಾಂಪಸ್ ಆ್ಯಪನ್ನು ಓಪನ್ ಮಾಡಿ ಚೆಕ್ ಫಾರ್ ಯುವರ್ ಈಸ್ಟ್. 99.99% ಎಲ್ಲರ ಮನೆಯಲ್ಲೂ ಮುಖ್ಯದ್ವಾರ ಪೂರ್ವದಲ್ಲೇ ಇರುತ್ತೆ. ಈಸ್ಟ್ ಫೇಸಿಂಗ್ ಹೌಸಸ್ ಅಂತ ಅದಕ್ಕೆ ತಾನೇ ತಗೊಳ್ಳೋದು. ಈಸ್ಟಲ್ಲೇ ಮೇನ್ ಡೋರ್ ಇರುತ್ತೆ. ದಟ್ ಈಸ್ ಯುವರ್ ಕ್ಲೂ. ಬಟ್ ಹೇಳೋಕ್ಕಾಗಲ್ಲ, ಒಮ್ಮೊಮ್ಮೆ ವೆಸ್ಟ್ ಫೇಸಿಂಗ್ ಮನೆಗಳು ಇರುತ್ತೆ, ನಾರ್ತ್ ಫೇಸಿಂಗ್ ಮನೆಗಳು ಇರುತ್ತೆ. ಸೊ ಹಾಗಾಗಿ ಟು ಬಿ ಆನ್ ದ ಸೇಫರ್ ಸೈಡ್, ಕಾಂಪಸಲ್ಲಿ ಓಪನ್ ಮಾಡಿ ಈಸ್ಟ್ ಎಲ್ಲಿ ಬರುತ್ತೆ ಅಂತ ನೋಡಿ. ಪೂರ್ವ ದಿಕ್ಕಿನಲ್ಲಿ 1 ಅಂತ ಕಿತ್ತಲೆ ಬಣ್ಣದಲ್ಲಿ ಒಂದು ವೈಟ್ ಶೀಟ್ ಆಫ್ ಪೇಪರ್ ಮೇಲೆ ಬರೆದು ಅಂಟಿಸಿ. ಎಷ್ಟು ದೊಡ್ಡದಾಗಾದರೂ ಅಂಟಿಸ್ಬೋದು, ಚಿಕ್ಕದಾಗಾದರೂ ಅಂಟಿಸ್ಬೋದು, ಅದು ನಿಮ್ಗೆ ಬಿಟ್ಟಿದ್ದು. ಎರಡನೇ ಕೆಲಸ ನೀವು ಮಾಡಬೇಕಾಗಿರೋದು, ಸೂರ್ಯೋದಯ ಅಂದರೆ ದಿ ರೈಸಿಂಗ್ ಸನ್ ಇನ ಒಂದು ಚಿತ್ರನ ಅದೇ ಈಸ್ಟಲ್ಲಿ ಅಂಟಿಸಿ. ಎಲ್ಲಿ ಸಿಗತ್ತೆ ಶ್ರುತಿ ಅಂದರೆ ಗೂಗಲ್ ಮಾಡ್ರಮ್ಮ, ಸಿಗತ್ತೆ. ಪ್ರಿಂಟೌಟ್ ತೊಗೊಳ್ಳಿ, ಕಲರ್ ಪ್ರಿಂಟೌಟ್ ತೊಗೊಳ್ಳಿ. ಆರೆಂಜ್ ಕಲರ್ ಇರಬೇಕು. ಯಾಕೆ ಕಿತ್ತಲೆ ಬಣ್ಣ ಇರಬೇಕು ಅಂದರೆ, ಆ ಒಂದು ದಿಕ್ಕನ್ನು ಆಳುವ ಬಣ್ಣ ಕಿತ್ತಲೆ ಬಣ್ಣ, ಅದಕ್ಕೆ ಸೂರ್ಯನ ಬಣ್ಣ ಕಿತ್ತಲೆ ಬಣ್ಣ, ಅದಕ್ಕೆ. ಅರ್ಥ ಆಯ್ತಾ? ಆ ಉದಯಿಸುತ್ತಿರುವ ಸೂರ್ಯನ ಚಿತ್ರದಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಭಾವಗಳು ಬೀರುತ್ತೆ. ನಿಮ್ಮ ಜೀವನ ಕೂಡ ಇಟ್ ವಿಲ್ ಬಿ ಆಸ್ ಬ್ರೈಟ್ ಆಸ್ ದಿ ಸನ್. ಅಂದರೆ ಯು ವಿಲ್ ಮೀಟ್ ದ ರೈಟ್ ಪೀಪಲ್, ಅಂದರೆ ಯು ವಿಲ್ ಗೆಟ್ ದ ರೈಟ್ ಜಾಬ್ ಆಪರ್ಚುನಿಟೀಸ್. ಇನ್ನು ಕಡೆಯದಾಗಿ ದರ್ ಇಸ್ ಅನದರ್ ಆಲ್ಟರ್ನೇಟಿವ್. ಈ ಥರ ಒಂದು ಸೂರ್ಯನ ನೀವಲ್ಲಿ ಹಾಕಬಹುದು.
ಎಲ್ಲಿಂದ ತೊಗೊಂಡ್ರಿ ಶ್ರುತಿ ಅಂದರೆ ಕುಣಿಗಲ್ಗೆ ಹೋಗೋ ದಾರಿಯಲ್ಲಿ, ಅಂದರೆ ಹಾಸನ್ಗೆ ಹೋಗೋ ದಾರಿಯಲ್ಲಿ ಅಲ್ಲಿ ಒಂದು ದೊಡ್ಡ ಸಾಯಿ ದೇವಸ್ಥಾನ ಬರುತ್ತೆ, ಕೇವ್ ಟೆಂಪಲ್ ಬರುತ್ತೆ. ಆ ಕೇವ್ ಟೆಂಪಲಲ್ಲಿ ನಾನು ಈ ಸೂರ್ಯನಾರಾಯಣನ ತೊಗೊಂಡಿದ್ದು. ಬಟ್ ನಿಮ್ಗೆ ಇಲ್ಲಿ ಎಲ್ಲಾದರೂ ಸಿಗತ್ತಮ್ಮ. ನೀವು ಯಾವುದಾದ್ರೂ ಒಂದು ಏನು ಹೇಳ್ತೀರಾ ಕ್ಯೂರಿಯೋ ಶಾಪಿಗೆ ಹೋದರೆ ಅಲ್ಲಿ ಅವ್ರ ಹತ್ರ ಇರುತ್ತೆ ಇಂಥದ್ದು, ಅದೇ ದೀಪಗಳೆಲ್ಲ ಇಟ್ಕೊಳ್ತಾರಲ್ಲ ಅಂಥವ್ರ ಹತ್ರ ಇರುತ್ತೆ. ಸೊ ಈ ಥರ ಒಂದು ಸೂರ್ಯನ ತೊಗೊಂಬಂದು ಸಹ ನೀವು ಮುಖ್ಯ ದ್ವಾರದ ಮೇಲೆ ಆನ್ ದಿ ಈಸ್ಟ್, ಈದರ್ ಔಟ್ಸೈಡ್ ದ ಡೋರ್ ಆರ್ ಇನ್ಸೈಡ್ ದ ಡೋರ್ ನೀವು ಹಾಕಬಹುದು. ಇಲ್ಲಿ ನಿಮಗೆ ಸೂರ್ಯನ ಒಂದು ಅನುಗ್ರಹ ಸಿಗತ್ತೆ. ನಾವು ದಿಸ್ ಇಸ್ ಪಾರ್ಟ್ 1. ದಿಸ್ ಇಸ್ ಫಾರ್ ಪೀಪಲ್ ಹೂ ಆರ್ ಸರ್ಚಿಂಗ್ ಫಾರ್ ಅ ಜಾಬ್. ಇನ್ನು ಕೆಲಸ ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ ಅಂತ. ಇವಾಗ ಕೆಲಸ ಅವಕಾಶ ಸಿಕ್ಕಿದ ನಂತರ ನೆಕ್ಸ್ಟ್ ಏನು ಮಾಡೋದು? ಅದ್ರಲ್ಲಿ ಬೆಳವಣಿಗೆನೂ ಆಗಬೇಕಲ್ವಾ, ಪ್ರಮೋಷನು ಸಿಗಬೇಕಲ್ವಾ, ಜಾಸ್ತಿ ದುಡ್ಡು ಬರಬೇಕಲ್ವಾ. ಅದಕ್ಕೆ ಏನು ಮಾಡೋದು ಅಂತ ಕೇಳಿದ್ರೆ ಅಲ್ಲಿ ಕರ್ಮದ ದೇವರು ಡಂಕಣಕ ಸ್ಟೆಪ್ ಹಾಕ್ತಾರೆ. ಯಾರು ಹೇಳಿ? ಕರೆಕ್ಟ್, ಶನಿ. ಶನಿ ಅಂದ್ರೇ ಎಲ್ರಿಗೂ ಭಯ ಆಗುತ್ತೆ, ಶನಿ ಅಂತ. ಬಟ್ ಐ ಟೆಲ್ ಯು ವಾಟ್, ಶನಿದು ಒಂದು ಭಾಳ ಸಿಂಪಲ್ ಲಾಜಿಕ್ ಇದೆ. ನೀನು ಏನು ಮಾಡ್ತೀಯೋ ನಿನಗೆ ಅದಕ್ಕೆ ಫಲ ಕೊಡ್ತೀನಿ ಅಂತ. ವಾಟ್ ಯು ಸೋ ಯು ರೀಪ್, ದಟ್ಸ್ ಆಲ್ ಶನಿ ಸೇಸ್. ನೀನು ಕಷ್ಟಪಟ್ಟು ಶ್ರಮಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಅದ್ರ ಫಲ ಸಿಗುತ್ತೆ. ನೀವು ಓತ್ಲ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನೋಡೋಣ ಗುರು ಅಂತ ಇದ್ರೆ ನೋಡ್ತಾನೆ ಇರ್ತೀರ ನೀವು ಇಡೀ ಜೀವನ ಅಂತ. ಅಷ್ಟೇ ಶನಿ ಹೇಳೋದು. ನೀನು ಏನು ಕೊಡ್ತೀಯೋ ನಿನಗೆ ಅದನ್ನೇ ನಾವು ವಾಪಸ್ ಕೊಡ್ತೀನಿ ಅಂತ. ಸೊ ಕರ್ಮದ ದೇವರನ್ನು ನೀವು ಸಂತಸಗೊಳಿಸಬೇಕು ಅಂದರೆ ಶನಿವಾರ ಎಳ್ಳನ್ನು, ಕಪ್ಪು ಎಳ್ಳಿನ ದಾನ ಮಾಡಿ. ಬ್ಲ್ಯಾಕ್ ಸೆಸ್ಮಿ ಸೀಡ್ಸ್. ಯಾರಿಗೆ ಮೇಡಮ್ ದಾನ ಮಾಡೋದು ಅಂದರೆ ಯಾರಿಗಾದರೂ ದಾನ ಮಾಡಿ. ಇವಾಗ ನಿಮ್ಮ ಮನೆಗೆ ಹೌಸ್ ಹೆಲ್ಪ್ ಬರ್ತಾ ಇರ್ತಾರೆ, ಡೊಮೆಸ್ಟಿಕ್ ಮೇಡ್ ಸರ್ವೆಂಟ್ಸ್ ಬರ್ತಿರ್ತಾರೆ, ಅವ್ರಿಗೆ ದಾನ ಮಾಡಿ. ಆದರೆ 11 ಶನಿವಾರಗಳು ಸತತವಾಗಿ ಕಪ್ಪು ಎಳ್ಳನ್ನು ದಾನ ಮಾಡಬೇಕಾಗಿದೆ. ಅರ್ಥ ಆಯ್ತಾ? ಈಗ ದುಡ್ಡನ್ನು ಬರ್ಮಾಡ್ಕೊಳ್ಳೋದಕ್ಕೆ, ಇನ್ನಷ್ಟು ಪ್ರಮೋಷನನ್ನು ಗಳಿಸೋಕ್ಕೆ there are 2 more things you need to do. This is the switch code for money, promotions, ಇನ್ನಷ್ಟು ಬೆಳವಣಿಗೆ. ಬಹಳ ಸರಳವಾದ ಒಂದು ಸಂಖ್ಯೆ 454545. ಅಷ್ಟೇನಾ? ಅಷ್ಟೇ. 454545. The second number is 16700. 16700. The third number is 5600. 5600. ಇಷ್ಟೇ. ಈ ಸಂಖ್ಯೆಗಳನ್ನು ಪೋಸ್ಟ್ ಇನ್ಫಾರ್ಮೇಷನಲ್ಲೂ ಹಾಕಿದ್ದೀವಿ, ನೋಡ್ಕೊಳ್ಳಿ. ಈ ಸಂಖ್ಯೆಗಳನ್ನು ನೀವು ಹಸಿರು ಬಣ್ಣದ ಪೆನ್ನಿಂದ ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೋಬೇಕಾಗಿದೆ ಪ್ರತಿನಿತ್ಯ, ಎವ್ರಿ ಸಿಂಗಲ್ ಡೇ ವಿದೌಟ್ ಫೇಲ್, ಅಂಟಿಲ್ ಯು ಗೆಟ್ ದಟ್ ಪ್ರಮೋಷನ್. ಸಾಮಾನ್ಯವಾಗಿ ಕೆಲಸದ ವಿಷಯಗಳಿಗೆ ಮಾತ್ರ ಅಲ್ಲ, ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ರೆ, ಅಂದರೆ ಏನೋ ಒಂದು ಲ್ಯಾಂಡ್ ಡೀಲು ಇದು ಅದು ಅಂದ್ಕೊಂಡು ಆವಾಗಲೂ ಆ ಕೆಲಸ ನಡೆಯುತ್ತೆ ವಿತ್ ದೀಸ್ ನಂಬರ್ಸ್. ಅಷ್ಟು ಪವರ್ಫುಲ್ಲು ಈ ಸ್ವಿಚ್ ಕೋಡ್ಸ್. ಸೊ ಈ ಸಂಖ್ಯೆಗಳನ್ನು ದೇಹದ ಎಡಭಾಗದ ಮೇಲೆ ಬರ್ಕೊಳ್ಳಿ. ದಿನನಿತ್ಯ ಸ್ನಾನ ಆದಮೇಲೆ ಒಂದ್ಸತಿ ಬರ್ಕೊಳ್ಳಿ. ಟ್ಯಾಟೂ ಮಾಡಿಸ್ಕೋಬೋದಾ ಮೇಡಮ್ ಅಂತೆಲ್ಲ ಕೇಳ್ತೀರಾ? ಖಂಡಿತವಾಗಿಯೂ ಮಾಡಿಸ್ಕೊಳ್ಳೋಂಗಿಲ್ಲ. ಯು ಹ್ಯಾವ್ ಟು ಲಿಟ್ರಲಿ ರೈಟ್ ಇಟ್. ದಿ ಅದರ್ ಆಪ್ಷನ್ ಇಸ್ ವಾಟರ್ ಚಾರ್ಜಿಂಗ್. ವಾಟರ್ ಚಾರ್ಜಿಂಗ್ ಅಂದರೆ ಏನು ಅಂತ ಇದೇ ಶ್ರೂಗಲಲ್ಲಿ ಒಂದು ಸಂಚಿಕೆಯನ್ನು ಮಾಡಿದ್ದೀನಿ. ಎಲ್ಲ ವಿಷಯದ ಬಗ್ಗೆನೂ ಹೇಳ್ಬಿಟ್ಟಿದ್ದೀನ ನಿಮಗೆ. ಎಲ್ಲಾದರೂ ಸಂಚಿಕೆನೂ ಇದೆಯಪ್ಪ ಈ ಶ್ರೂಗಲಲ್ಲಿ. ಸೊ ವಾಟರ್ ಚಾರ್ಜಿಂಗನ್ನು ಮಾಡಿ ಆ ಸಂಖ್ಯೆಗಳನ್ನು ಸಹಗಳನ್ನು ಬೆಟ್ಟಿಂಗ್ ಮಾಡಿ. ಆಯಿತು. ಸೊ ಕೆಲಸ ಹುಡುಕ್ತಿರೋರಿಗೆ ಕೆಲಸ ಸಿಕ್ತು, ಅವಕಾಶ ಸಿಕ್ತು. ಕೆಲಸ ಸಿಕ್ಕಾದ ನಂತರ ನಿಮಗೆ ಪ್ರಮೋಷನ್ನು, ಬೆಳವಣಿಗೆ ಅಂತ ಆಯಿತು. ಈಗ ಬಹಳ ಮುಖ್ಯವಾದ 3ನೇ ಪ್ರಶ್ನೆ ಏನಪ್ಪ ಅಂದರೆ, ಗೌರ್ಮೆಂಟ್ ಜಾಬ್ ಬೇಕು ಅಂದರೆ ಏನು ಮಾಡಿದ್ರೆ ಶ್ರುತಿ, ಸರ್ಕಾರಿ ನೌಕರಿಗೆ ಏನು ಮಾಡಬೇಕು ಅಂತ. ಇಲ್ಲಿ ಮತ್ತೆ ನಮ್ಮ ಸೂರ್ಯನ ಎಂಟ್ರಿ ಆಗತ್ತೆ. ಸರ್ಕಾರಿ ನೌಕರಿ ಯಾರ್ಯಾರು ಬೇಕು ಅಂತ ಹುಡುಕ್ತಾ ಇದ್ದೀರೋ, ಔಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅನ್ನುವ ಮಂತ್ರದ ಪಠನೆಯನ್ನು ಮಾಡಬೇಕು. ಅಷ್ಟೇ, 108 ಬಾರಿ. ಇನ್ನು ಇದರೊಂದಿಗೆ ಸಾಧ್ಯವಾದರೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ ಒಂದಿಷ್ಟೇಷ್ಟು ಬೆಲ್ಲ ಹಾಕಿ, ಒಂದೇ ಒಂದು ಹಳದಿ ಹೂವನ್ನು ಹಾಕಿ, ಬೆಳಗ್ಗೆ 8 ಗಂಟೆಗೆ ಮುಂಚೆ, ಅರ್ಲಿ ಮಾರ್ನಿಂಗ್ ಅಲ್ಲ, ಬಿಫೋರ್ 8 AM ಎನಿ ಟೈಮ್ ಅದನ್ನು ಸೂರ್ಯನಿಗೆ ಅರ್ಪಣೆ ಮಾಡಿ ಈ ಒಂದು ಮಂತ್ರವನ್ನು ಹೇಳಿದ್ರೆ, ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅಂತ 108 ಬಾರಿ, ಗ್ಯಾರಂಟಿ ಸರ್ಕಾರಿ ನೌಕರಿ ಸಿಕ್ಕೇ ಸಿಗತ್ತೆ. ಬಟ್ ನೀವು ಇಷ್ಟಪಟ್ಟು ಮಾಡಬೇಕಾಗತ್ತೆ. 2 ದಿನ ಮಾಡಿ 3ನೇ ದಿನ
ಶ್ರುತಿ ಮೂಡೇ ಇರಲಿಲ್ಲ ಅಂದರೆ ಸೂರ್ಯನಿಗೂ ಮೂಡಿರಲ್ಲ ನಿಮ್ಮ ಕೆಲಸ ಮಾಡ್ಕೊಡೋದಕ್ಕೆ. ಅರ್ಥ ಆಯ್ತಾ? ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂದರೆ ನಂಬಿಕೆ ಇರಬೇಕು. ಓನ್ಲಿ ವೇರ್ ದೆರ್ ಇಸ್ ಬಿಲೀಫ್ ವಿಷಯಗಳು ನಡೆಯುತ್ತೆ. ಈಗ ನೋಡಿ, ನಾವೊಂದು ಸಾಧಾರಣವಾಗಿ ವೈದ್ಯರ ಹತ್ರ ಹೋಗಿ ಅವ್ರು ನಮ್ಗೊಂದು ಮಾತ್ರೆ ಕೊಟ್ಟು ನಮ್ಗೆ ನಂಬಿಕೆ ಇಲ್ಲ ಅಂದರೆ ಅಯ್ಯೋ ಏನು ಈ ಡಾಕ್ಟ್ರ್ ಕೊಡೋ ಮೆಡಿಸಿನ್ನೇ ವರ್ಕ್ ಆಗಲ್ಲ ಅಂತ, ದೇವರಾಣಿಗೂ ಆ ಮೆಡಿಸಿನ್ ವರ್ಕ್ ಆಗಲ್ಲ. ಸೊ ಚಿಕ್ಕ ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ದೊಡ್ಡ ವಿಷಯಗಳ ತನಕ ನಂಬಿಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಂಬಿಕೆಯಿಂದ ಮಾಡಿ ಅತಿ ಶೀಘ್ರದಲ್ಲಿ ಕಾಯ್ಕವೇ ಕೈಲಾಸ ಸಿಕ್ತ ಶ್ರುತಿ ಅಂತ ಹೇಳಿ ಸ್ವೀಟ್ ಕೊಡಿ. ಓಕೆ, ನಿಮಗೊಂದು ಬೋನಸ್ ಕೊಡ್ತೀನಿ. ಬೋನಸ್ ಏನಪ್ಪ ಅಂದರೆ ನಿಮಗೊಂದು ಸ್ವಿಚ್ ಫ್ರೇಸನ್ನು ಕೊಡ್ತೀನಿ ಕೆಲಸನ ಪಡ್ಕೊಳ್ಳೋದಕ್ಕೆ. ರೆಡಿನಾ? ಅ ಲವ್, ಕೌಂಟ್, ಗೆಟ್, ಸರ್ಪ್ರೈಸ್, ವಾಯ್ಲಾ. ಅಷ್ಟೇ. ಅ ಲವ್, ಕೌಂಟ್, ಗೆಟ್, ಸರ್ಪ್ರೈಸ್, ವಾಯ್ಲಾ. ಇದನ್ನು ನೀವು ಹಸಿರು ಬಣ್ಣದ ಪೆನ್ನಲ್ಲಿ ನಿಮ್ಮ ದೇಹದ ಲೆಫ್ಟ್ ಸೈಡ್ ಬರ್ಕೋಬೋದು. ಸ್ಪೆಲ್ಲಿಂಗ್ಸ್ ಗೊತ್ತಾಗ್ಲಿಲ್ವಲ್ಲ ಶ್ರುತಿ ಅಂದರೆ ಇಲ್ಲಿ ಹಾಕಿದಾರಲ್ಲಮ್ಮ ಸ್ಪೆಲ್ಲಿಂಗ್ಸು ನೋಡ್ಕೊಳ್ಳಿ, ಪೋಸ್ಟ್ ಇನ್ಫಾರ್ಮೇಷನ್ನ ಒಂದ್ಸತಿ ಓದಿ, ಗೊತ್ತಾಯ್ತಾ? ಇದನ್ನು ಹಸಿರು ಬಣ್ಣದ ಪೆನ್ನಲ್ಲಿ ಬರ್ಕೋಬೋದು. ಗ್ಯಾರಂಟಿ ಕಾಯ್ಕವೇ ಕೈಲಾಸ ಸಿಕ್ಕೇ ಸಿಗತ್ತೆ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಅಂಬಿಕಾ ಮಂತ್ರನ ಮರಿಲೇಬೇಡಿ. ಇಂಟರ್ವ್ಯೂಗೆ ಹೋಗುವ ಸಮಯದಲ್ಲಿ ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಅಪರಾಜಿತ ಅಂತ ಪಠಿಸಿ. ಆ ಕೆಲಸ ಖಂಡಿತವಾಗಿಯೂ ನಿಮ್ಮದೇ ಆಗುತ್ತೆ. ಸೊ ಮೋರ್ ಮ್ಯಾಜಿಕ್ ಆ್ಯಂಡ್ ಮೋರ್ ಮ್ಯಾನಿಫೆಸ್ಟೇಷನ್ಸ್ ಟು ಆಲ್ ಆಫ್ ಯು ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ದಿ ವೆರಿ ವೆರಿ ಪವರ್ಫುಲ್ ಪೋರ್ಟಲ್ ಪೀರಿಯಡ್. ಈ ಸಮಯದಲ್ಲಿ ಯಾರು ಏನು ಕೇಳಿದ್ರು ಸಿಗುತ್ತಂತೆ ಗುರು. ಸೊ ಧೈರ್ಯದಿಂದ ಏನೇನೆಲ್ಲ ಬೇಕೋ ಕೇಳಿ. ಅದೇ ಪಕ್ಕದ ಮನೆಯವರ ಗಂಡ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹೆಂಡ್ತಿನ ಮಾತ್ರ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ನಾವು ದಟ್ ಈಸ್ ಅ ರಿಸ್ಕ್ ಯು ಆರ್ ಟೇಕಿಂಗ್ ಆನ್ ಯೋರ್ ಓನ್ ಆ್ಯಂಡ್ ಯು ಡೋಂಟ್ ವಾಂಟ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ದಟ್. ಅರ್ಥ ಆಯ್ತಾ? ಸರಿ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿದೆ. ಸಾರಾಗಿಯೋ.